ಜನ ಹಾಗೇನೆ ಅವಾಂತರ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದಿಲ್ಲ. ಸಾಲು ಸಾಲು ಘಟನೆಗಳು ಆದಮೇಲೂ ಕೂಡ ನಿದ್ದೆಯಿಂದ ಹೇಳೋದೇ ಇಲ್ಲ. ಹೀಗಾಯಿತು ಈ ಪಾಲಿಕೆಯ ಕಥೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ರಾಜಧಾನಿ ಮಂದಿ ಹೈರಾಣ ಆಗ್ಬಿಟ್ಟಿದ್ದಾರೆ. ಮಳೆ ಬಂದರೆ ಸಾಕು ಬೆಚ್ಚಿ ಬೀಳೋಂಗಾಗಿದೆ ಪರಿಸ್ಥಿತಿ. ರಾಜಧಾನಿಯಲ್ಲಿ ಮಳೆ ಆರಂಭವಾದರೆ ಮರಗಿಡಗಳು ಬೀಳ್ತವೆ. ಸೊ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಫುಟ್ಪಾತ್ ಮೇಲೆ ಬಿದ್ದಿರುವ ಕೊಂಬೆಗಳು, ಬಸ್ ಸ್ಟ್ಯಾಂಡ್ ಸಮೀಪವೇ ಬೃಹತ್ ಮರ ಧರಶಾಯಿ, ತುತ್ತಿನ ಚೀಲ ತುಂಬಿಕೊಳ್ಳುವುದಕ್ಕೆ ರೆಂಬೆಗಳನ್ನ ತಾವೇ ತೆರವು ಮಾಡ್ತಿರುವ ಸಾರ್ವಜನಿಕರು. ಮತ್ತೊಂದು ಕಡೆ ಮನೆ ಮೇಲೆ ಅರ್ಧ ವಾಲಿದ ಮರ, ಅಲ್ಲಲ್ಲಿ ಬಿಬಿಎಂಪಿಯ ಅರಣ್ಯ ವಿಭಾಗದಿಂದ ಅರ್ಧಂಬರ್ಧ ಕತ್ತರಿಸಿ ರಸ್ತೆ ಬದಿ ಬಿಟ್ಟ ಮರ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅವಾಂತರ, ವರ್ಣಾರ್ಭಟಕ್ಕೆ ಮರಗಳು ಧರಶಾಹಿ, ಬಿದ್ದ ಮರ ತೆರವು ಮಾಡಿಸಿದ ವ್ಯಾಪಾರಿ. ಜಯನಗರದ ಬಸ್ ಸ್ಟಾಪ್ ಮೇಲೆ ಮಳೆಗಾಳಿಗೆ ಮರವೊಂದು ಧರಶಾಹಿಯಾಗಿತ್ತು. 3-4 ದಿನ ಆದರೂ ಬಿಬಿಎಂಪಿ ಸಿಬ್ಬಂದಿ ತೆರವು ಮಾಡಿರಲಿಲ್ಲ. ಪಾನಿಪುರಿ ವ್ಯಾಪಾರಿ ಒಬ್ರು ರೋಸಿ ಹೋಗಿದ್ರು. ತಾವೇ 1,000 ಕೊಟ್ಟು ಮರ ತೆರವು ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಬಿಬಿಎಂಪಿ ನಿರ್ಲಕ್ಷ್ಯದ ಬಗ್ಗೆ ಸ್ಥಳೀಯರು ಹೇಳೋದು ಹೀಗೆ. ಇದು ಭಾನುವಾರ ಜೋರು ಮಳೆ ಬಂತಲ್ವಾ, ಫುಲ್ಲು ಈ ಲೈನ್ ಪೂರ್ತಿ ಬಿದ್ದುಬಿಟ್ಟಿದೆ. ಟ್ರಾಫಿಕ್ ಸಮಸ್ಯೆ. ನಾನು 4 ದಿವಸದಿಂದ ಗಾಡಿ ಹಾಕಿಲ್ಲ. ಅವಾಗ ನಿನ್ನೆ ಬಂದುಬಿಟ್ಟು ಏನು ಮಾಡಿದೆ ಅಂದರೆ JCPನಲ್ಲಿ ಕರ್ಕೊಬಂದುಬಿಟ್ಟು ನಾನು 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅಲ್ಗಂಟೆ ಹಾಕ್ಬಿಟ್ಟಿದ್ರು. ನಾವು ವ್ಯಾಪಾರ ಮಾಡಬೇಕಲ್ವಾ, ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಅಂದರೆ JCPನ ತರಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಇದನ್ನೆಲ್ಲ ತೆಗೆಸಿ ಆ ಕಡೆಗೆ ಹಾಕಿದೆ. ನಗರದಲ್ಲಿ ಇತ್ತೀಚೆಗೆ ಗಾಳಿ ಸಹಿತ ಭಾರೀ ಮಳೆಗೆ ಸುಮಾರು 447ಕ್ಕೂ ಹೆಚ್ಚು ಮರಗಳು ಧರಶಾಹಿಯಾಗಿವೆ. ಮಳೆ ಗಾಳಿಗೆ 1,126 ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಸಿಲಿಕಾನ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಟಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಬಿಬಿಎಂಪಿ ನಾಟಕ ಆಡ್ತಿರೋ ಆರೋಪ ಕೇಳಿ ಬಂದಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನ ಹಾಗೇನೆ ಅವಾಂತರ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದಿಲ್ಲ. ಸಾಲು ಸಾಲು ಘಟನೆಗಳು ಆದಮೇಲೂ ಕೂಡ ನಿದ್ದೆಯಿಂದ ಹೇಳೋದೇ ಇಲ್ಲ. ಹೀಗಾಯಿತು ಈ ಪಾಲಿಕೆಯ ಕಥೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ರಾಜಧಾನಿ ಮಂದಿ ಹೈರಾಣ ಆಗ್ಬಿಟ್ಟಿದ್ದಾರೆ. ಮಳೆ ಬಂದರೆ ಸಾಕು ಬೆಚ್ಚಿ ಬೀಳೋಂಗಾಗಿದೆ ಪರಿಸ್ಥಿತಿ. ರಾಜಧಾನಿಯಲ್ಲಿ ಮಳೆ ಆರಂಭವಾದರೆ ಮರಗಿಡಗಳು ಬೀಳ್ತವೆ. ಸೊ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಫುಟ್ಪಾತ್ ಮೇಲೆ ಬಿದ್ದಿರುವ ಕೊಂಬೆಗಳು, ಬಸ್ ಸ್ಟ್ಯಾಂಡ್ ಸಮೀಪವೇ ಬೃಹತ್ ಮರ ಧರಶಾಯಿ, ತುತ್ತಿನ ಚೀಲ ತುಂಬಿಕೊಳ್ಳುವುದಕ್ಕೆ ರೆಂಬೆಗಳನ್ನ ತಾವೇ ತೆರವು ಮಾಡ್ತಿರುವ ಸಾರ್ವಜನಿಕರು. ಮತ್ತೊಂದು ಕಡೆ ಮನೆ ಮೇಲೆ ಅರ್ಧ ವಾಲಿದ ಮರ, ಅಲ್ಲಲ್ಲಿ ಬಿಬಿಎಂಪಿಯ ಅರಣ್ಯ ವಿಭಾಗದಿಂದ ಅರ್ಧಂಬರ್ಧ ಕತ್ತರಿಸಿ ರಸ್ತೆ ಬದಿ ಬಿಟ್ಟ ಮರ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅವಾಂತರ, ವರ್ಣಾರ್ಭಟಕ್ಕೆ ಮರಗಳು ಧರಶಾಹಿ, ಬಿದ್ದ ಮರ ತೆರವು ಮಾಡಿಸಿದ ವ್ಯಾಪಾರಿ. ಜಯನಗರದ ಬಸ್ ಸ್ಟಾಪ್ ಮೇಲೆ ಮಳೆಗಾಳಿಗೆ ಮರವೊಂದು ಧರಶಾಹಿಯಾಗಿತ್ತು. 3-4 ದಿನ ಆದರೂ ಬಿಬಿಎಂಪಿ ಸಿಬ್ಬಂದಿ ತೆರವು ಮಾಡಿರಲಿಲ್ಲ. ಪಾನಿಪುರಿ ವ್ಯಾಪಾರಿ ಒಬ್ರು ರೋಸಿ ಹೋಗಿದ್ರು. ತಾವೇ 1,000 ಕೊಟ್ಟು ಮರ ತೆರವು ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಬಿಬಿಎಂಪಿ ನಿರ್ಲಕ್ಷ್ಯದ ಬಗ್ಗೆ ಸ್ಥಳೀಯರು ಹೇಳೋದು ಹೀಗೆ. ಇದು ಭಾನುವಾರ ಜೋರು ಮಳೆ ಬಂತಲ್ವಾ, ಫುಲ್ಲು ಈ ಲೈನ್ ಪೂರ್ತಿ ಬಿದ್ದುಬಿಟ್ಟಿದೆ. ಟ್ರಾಫಿಕ್ ಸಮಸ್ಯೆ. ನಾನು 4 ದಿವಸದಿಂದ ಗಾಡಿ ಹಾಕಿಲ್ಲ. ಅವಾಗ ನಿನ್ನೆ ಬಂದುಬಿಟ್ಟು ಏನು ಮಾಡಿದೆ ಅಂದರೆ JCPನಲ್ಲಿ ಕರ್ಕೊಬಂದುಬಿಟ್ಟು ನಾನು 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅಲ್ಗಂಟೆ ಹಾಕ್ಬಿಟ್ಟಿದ್ರು. ನಾವು ವ್ಯಾಪಾರ ಮಾಡಬೇಕಲ್ವಾ, ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಅಂದರೆ JCPನ ತರಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಇದನ್ನೆಲ್ಲ ತೆಗೆಸಿ ಆ ಕಡೆಗೆ ಹಾಕಿದೆ. ನಗರದಲ್ಲಿ ಇತ್ತೀಚೆಗೆ ಗಾಳಿ ಸಹಿತ ಭಾರೀ ಮಳೆಗೆ ಸುಮಾರು 447ಕ್ಕೂ ಹೆಚ್ಚು ಮರಗಳು ಧರಶಾಹಿಯಾಗಿವೆ. ಮಳೆ ಗಾಳಿಗೆ 1,126 ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಸಿಲಿಕಾನ್ ಸಿಟಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಬಿಬಿಎಂಪಿ ನಾಟಕ ಆಡ್ತಿರೋ ಆರೋಪ ಕೇಳಿ ಬಂದಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.